ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗಿನಿಂದ ಯಾವಾಗಿನವರೆಗೂ ಇರುತ್ತೆ, ಈ ಆಷಾಢ ಮಾಸದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಹಾಗೆ ಯಾವ ಕೆಲಸಗಳನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವರ್ಷ ನಮಗೆ ಅಂದರೆ 2026ರಲ್ಲಿ ಆಷಾಢ ಮಾಸ ಶುರುವಾಗೋದು ಬಂದು ಜುಲೈ 15ನೇ ತಾರೀಕಿನಿಂದ ಶುರುವಾಗಿ ಆಗಸ್ಟ್ 12ನೇ ತಾರೀಕಿನವರೆಗೂ ಇರುತ್ತೆ. ಆಷಾಢ ಮಾಸವನ್ನು ನಾವು ಶೂನ್ಯ ಮಾಸ ಅಂತ ಕೂಡ ಕರಿತೀವಿ. ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಕೂಡ ಮಾಡಬಾರ್ದು. ಹೊಸ ವ್ಯಾಪಾರ, ಹೊಸ ಮನೆ ನಿರ್ಮಾಣ, ವಾಹನ ಖರೀದಿಯೂ ಸಹ ನಿಷೇಧಿಸಲಾಗಿದೆ. ಹೊಸ ಬಟ್ಟೆ, ಹೊಸ ಆಭರಣಗಳನ್ನು ಸಹ ಈ ಮಾಸದಲ್ಲಿ ಯಾರೂ ಕೊಂಡ್ಕೊಳ್ಳೋದಿಲ್ಲ. ಮಳೆಗಾಲ ಆರಂಭ ಆಗೋದ್ರಿಂದ ರೋಗಾಣುಗಳ ಸೋಂಕು ಹೆಚ್ಚಿರುತ್ತೆ. ಆದ್ದರಿಂದ ಬಿಸಿ ಮತ್ತು ತಾಜಾ ಆಹಾರವನ್ನು ಸೇವಿಸಿದರೆ ಒಳ್ಳೆಯದು. ಎಣ್ಣೆ ಮತ್ತು ಜೀರ್ಣ ಆಗಲು ಸಮಯ ತಗೊಳ್ಳುವಂತಹ ಕಷ್ಟಕರವಾದಂತಹ ಆಹಾರಗಳಿಂದ ದೂರ ಇರಬೇಕಾಗತ್ತೆ. ಈ ಮಾಸದಲ್ಲಿ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮೀ ದೇವಿಯ ಪೂಜೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ. ಆಷಾಢ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಯೂ ಸಹ ಅಭಿವೃದ್ಧಿಯಾಗತ್ತೆ. ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ಕಾಣಬಹುದಾಗಿದೆ. ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಗೃಹಿಣಿಯರು, ಮುತ್ತೈದೆಯರು ತಪ್ಪದೇ ಪಾಲಿಸಿದರೆ ಮನೆಗೆ ತುಂಬಾ ಒಳ್ಳೆಯದಾಗತ್ತೆ ಅಂತಾರೆ.